ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಪು ಪೀಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ಈ ದಿನ ನಾನು ಕನ್ಯಾ ಲಗ್ನದವರಿಗೆ ಎರಡನೇ ಮನೇಲಿ ಶನಿ ಉಚ್ಚ ಆಗುತ್ತೆ. ಅಂದ್ರೆ ಕನ್ಯಾ ಲಗ್ನ ಅಂತ ತಗೊಂಡಾಗ ಕನ್ಯಾ ಲಗ್ನದವರಿಗೆ ಶನಿ ಬಂದ್ಬಿಟ್ಟು ಪಂಚಮಾಧಿಪತಿ ಮತ್ತೆ ಷಷ್ಠಮಾಧಿಪತಿ ಅಂದ್ರೆ 6ನೇ ಮನೆ ಅಧಿಪತಿ ಮತ್ತೆ 5ನೇ ಮನೆ ಅಧಿಪತಿ ಎರಡರಲ್ಲಿ ಉಚ್ಚ ಆಗ್ತಾ ಇದೆ. ಸೊ ಇಲ್ಲಿ ಎರಡರಲ್ಲಿ ಉಚ್ಚಾದಾಗ ಶನಿ ಏನ್ ಮಾಡುತ್ತೆ ಅಂದ್ರೆ 5ನೇ ಮನೆ ಸ್ಪೆಕ್ಯುಲೇಷನ್ ಜ್ಞಾನ ಕೊಡುತ್ತೆ. 6ನೇ ಮನೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯಿಂದ ಲಾಸ್ ಆಗಿ ನನಗೆ ಬರ್ತಕ್ಕಂಥ ದುಡ್ಡು, ಅದರ ಒಂದು ಜ್ಞಾನ. ಹೇಗೆ ನಾನು ಸ್ಪೆಕ್ಯುಲೇಷನ್ ಇಂದ ನಾನು ಹೇಗೆ ದುಡ್ಡು ತೆಗಿಬಹುದು. 2ನೇ ಮನೆ ಫೈನಾನ್ಸ್, ದುಡ್ಡು, ಇನ್ವೆಸ್ಟ್ಮೆಂಟ್. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲಿ, ಯಾವ ರೀತಿ, ಯಾವ ಸಂದರ್ಭದಲ್ಲಿ, ಯಾವ ಟೈಮಲ್ಲಿ ಹೇಗೆ ಅಮೌಂಟನ್ನ ತೆಗಿಬಹುದು. ಈ ತರ ಒಂದು ನಾಲೆಜ್, ಫೈನಾನ್ಷಿಯಲ್ ಸೀಕ್ರೆಟ್ಸ್, ಫೈನಾನ್ಷಿಯಲ್ ಅಡ್ವೈಸರ್ಸ್, ಸ್ಟಾಕ್ ಬ್ರೋಕರ್ಸು, ಶೇರ್ ಮಾರ್ಕೆಟ್ ಕಿಂಗ್ ಅಂದ್ರೆ ಶೇರ್ ಮಾರ್ಕೆಟ್ ಸ್ಪೆಷಲಿಸ್ಟು, ಸ್ಟಾಕ್ ಮಾರ್ಕೆಟ್ ಸ್ಪೆಷಲಿಸ್ಟು, ಅದರಲ್ಲಿ ಯಶಸ್ ಕಂಡಿರ್ತಕ್ಕಂಥವ್ರು, ಅದರ ಅಡ್ವೈಸ್ ಕೊಡ್ತಕ್ಕಂಥವ್ರು, ಅದರ ಅಡ್ವೈಸರು 2ನೇ ಮನೆ ಶನಿ. ಫೈನಾನ್ಸ್ ಅಡ್ವೈಸರ್, ಬೆಸ್ಟ್ ಚಾರ್ಟೆಡ್ ಅಕೌಂಟೆಂಟ್, ಅವ್ರಿಗೆ ಗೊತ್ತು. ಬೆಸ್ಟ್ ಮ್ಯೂಚುವಲ್ ಫಂಡ್ ವರ್ಕರ್ಸು ಅಂದ್ರೆ ಈ ತರ ಒಂದು ಸೆಕ್ಟರ್ ವರ್ಕ್ ಮಾಡ್ತಕ್ಕಂಥವ್ರು, ಫೈನಾನ್ಸ್ ಸೆಕ್ಟರ್ ವರ್ಕ್ ಮಾಡ್ತಕ್ಕಂಥವ್ರು, ಬೆಸ್ಟ್ ಬ್ಯಾಂಕರು, ಬ್ಯಾಂಕ್ ಅಫಿಷಿಯಲ್ಸು, ಬ್ಯಾಂಕಿಂಗ್ ಸೆಕ್ಟರ್ ವರ್ಕ್ ಮಾಡ್ತಕ್ಕಂಥ ಅಫಿಷಿಯಲ್ಸ್ಗಳು, ಡೆಂಟಲ್ ಡಾಕ್ಟರ್. 5ನೇ ಮನೆ ಅಂದ್ರೆ ಹೀಲಿಂಗ್, ಹೆಲ್ತ್. 2ನೇ ಮನೆ ಅಂದ್ರೆ ಹಲ್ಲು, ಬಾಯಿ, ಡೆಂಟಲ್ ಡಾಕ್ಟರ್ಸ್ ಆಗಿರ್ಬೋದು, ENT ಸ್ಪೆಷಲಿಸ್ಟು. ಅಂದ್ರೆ ಒಬ್ಬ ಸಾಮಾನ್ಯ ಎಲ್ಲಾ ವರ್ಗದ ಜನರಿಗೂ ಕೂಡ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಮೆಡಿಕಲ್ ಫೆಸಿಲಿಟಿನ ಕೊಡ್ತಕ್ಕಂಥವ್ರು. ಯಾಕಂದ್ರೆ ಶನಿ ಉಚ್ಚಾದಾಗ ಶನಿ ಅಂದ್ರೆ ಕಮರ್ಷಿಯಲ್ ಗ್ರಹ ವೀಕ್ಷಕರೇ, ಕ್ಯಾಲ್ಕುಲೇಟಿವ್ ಗ್ರಹ, ಕಮರ್ಷಿಯಲ್ ಗ್ರಹ. ಅದು ಉಚ್ಚಾದಾಗ ಏನಾಗುತ್ತೆ ಅಂದ್ರೆ ಇನ್ನೊಬ್ರು ಯೂಸಿಗೆ ಅದನ್ನ ಹಾಕ್ತಕ್ಕಂಥದ್ದು. ಉಚ್ಚ ಅಂದ್ರೆ ಇನ್ನೊಬ್ರಿಗೆ ಯೂಸು ಅಂದ್ರೆ ಬೆನಿಫಿಟ್ ಅಂತ ಕರಿತೀವಿ. ಒಂದು ಗ್ರಹದ ಬೆನಿಫಿಕ್ ವಿಚಾರ ಆಗುತ್ತೆ ಉಚ್ಚಾದಾಗ. ಅಲ್ಲಿ ಶನಿ ಉಚ್ಚಾದಾಗ ಏನಾಗುತ್ತೆ ಅಂದ್ರೆ ಶೇರ್ ಮಾರ್ಕೆಟ್, ಅದು ನಾನ್ ಮಾಡ್ಕೊಂಡು ನಾನು ಅದ್ರಲ್ಲಿ ಯಶಸ್ ಕಾಣ್ತಾ ಇದೀನಿ, ಅದನ್ನ ಜನರಿಗೂ ಟ್ರೈನ್ ಮಾಡ್ತಕ್ಕಂಥದ್ದು. ಕ್ಯಾಲ್ಕುಲೇಟಿವ್ ಮೂವ್ಸ್ ಅಂತ ಕರಿತೀವಿ. ಸ್ಪೆಕ್ಯುಲೇಟಿವ್ ಮೂವ್ಸ್, ಅದ್ರ ಬಗ್ಗೆ ಜನರಿಗೂ ಕೂಡ ಗೈಡ್ ಮಾಡ್ತಕ್ಕಂಥದ್ದು. ಅವ್ರು ಯಶಸ್ ಕಂಡಾದ್ಮೇಲೆ ಅವರು ಪ್ರಯೋಗ ಮಾಡಿ, ಟ್ರಯಲ್ ಅಂಡ್ ಎರರ್ ಮಾಡಿ, ಟೆಸ್ಟ್ ಮಾಡಿ, ಅವ್ರಿಗೆ ಅದರಿಂದ ಗೇನ್ಸ್ ಬಂದಾದ್ಮೇಲೆ ಅವರು ಪೀಪಲ್ ಗೈಡ್ ಮಾಡ್ತಕ್ಕಂಥದ್ದು. ಇದು ಒಂದು ಪ್ಲೇಸ್ಮೆಂಟ್ ಆಗುತ್ತೆ. ಶನಿ 2ನೇ ಮನೆ ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್ ಸ್ಪೀಚ್ ಕೊಡುತ್ತೆ. ಸ್ಪೀಚ್ ಥೆರಪಿಸ್ಟು, ಆಡಿಯಾಲಜಿಸ್ಟು, ಒಳ್ಳೆ ಇನ್ನೊಂದು ಏನಂತ ಕರಿತೀವಿ ಅಂದ್ರೆ ರ್ಯಾಪರ್ಸ್ ಅಂತ ಕರಿತೀವಿ. ರ್ಯಾಪರ್ಸ್ 2ನೇ ಮನೆ ಶನಿ. ಯಾಕಂದ್ರೆ ಶುಕ್ರನ ಮನೇಲಿ ಶನಿ ಉಚ್ಚ ಆಗ್ತಾ ಇದೆ. ಶುಕ್ರ ಅಂದ್ರೆ ಈ ಕಲೆ ಮತ್ತೆ ಕ್ರಿಯೇಟಿವಿಟಿ ಕಾರಕ. 2ನೇ ಮನೆ ಅಂದ್ರೆ ಬಾಯಿ. ಶನಿ ಅಂದ್ರೆ ನಿಧಾನ, ರ್ಯಾಪ್ ನೋಡಿ, ಸಮಥಿಂಗ್ ಆತರ. ಅಂದ್ರೆ ನಾನೊಬ್ರು ಜಾತಕದಲ್ಲಿ ನೋಡಿದ್ದೆ, ಹಾಗಾಗಿ. ಅಂಡ್ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ. ಅಂದ್ರೆ ಅವ್ರಿಗೆ ಗೊತ್ತು ಅವರ ಒಂದು ಫೈನಾನ್ಸ್ ಅವ್ರು ಹೇಗೆ ನೋಡ್ಕೋಬೇಕು, ಲಾಸಸ್ ಹೇಗೆ ಅವಾಯ್ಡ್ ಮಾಡಬೇಕು. ಬೆಸ್ಟ್ ಚಾರ್ಟೆಡ್ ಅಕೌಂಟೆಂಟ್. ಆಮೇಲೆ ಇಲ್ಲಿ ಕೂತಿರ್ತಕ್ಕಂಥ ಶನಿ ಅದೇನಾದ್ರೂ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಪಾಸ್ ಆಗಿ ಅಥವಾ ಬೇರೆ ಗ್ರಹಗಳಲ್ಲಿ ಬೇರೆ ಗ್ರಹದ ನಕ್ಷತ್ರ ಮತ್ತೆ ಸಬ್ಲಾಡ್ ರಿಪೀಟ್ ಆಗಿದ್ರೆ ಸ್ವಲ್ಪ ಫೈನಾನ್ಷಿಯಲಿ ಹೈಕ್ ಕೊಡ್ತಕ್ಕಂಥದ್ದು, ಫೈನಾನ್ಷಿಯಲಿ ಒಬ್ಬ ವ್ಯಕ್ತಿಗೆ ಪ್ರೋಗ್ರೆಸ್ ಕೊಡ್ತಕ್ಕಂಥದ್ದು ಫೈನಾನ್ಸಿನ ವಿಚಾರದಲ್ಲಿ. ಓಕೆ. ಆಮೇಲೆ ಶೇರ್ ಮಾರ್ಕೆಟ್ ಇಂದ, ಸ್ಟಾಕ್ ಮಾರ್ಕೆಟ್ ಇಂದ ಗೇನ್ಸ್ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಅಂತ ಕರಿತೀವಿ. 256, 21611, 2511. ಈ ಅದರದ್ದು ಕಂಡೀಷನ್ ಅಪ್ಲೇಟ್ ಸಬ್ಲಾಡ್ ಮತ್ತೆ ನಕ್ಷತ್ರ ಚೆನ್ನಾಗಿರ್ಬೇಕು. ಶನಿ ಬಹಳಷ್ಟು ರಿಪೀಟ್ ಆಗಿರ್ಬೇಕು ಬೇರೆ ಗ್ರಹದಲ್ಲೂ ಕೂಡ. ಇನ್ ಜನರಲ್ ಆಗಿ ಹೇಳೋದಾದ್ರೆ ಇಟ್ ಈಸ್ ಒನ್ ಆಫ್ ದ ವೆಲ್ತ್, ಇನ್ ಟರ್ಮ್ಸ್ ಆಫ್ ವೆಲ್ತ್ ಅಂಡ್ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಅಂತ ತಗೊಂಡಾಗ ಈ ಒಂದು ಪ್ಲೇಸ್ಮೆಂಟ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಸ್ಮೆಂಟ್. ಇನ್ನ ನೆಕ್ಸ್ಟ್ ಲಗ್ನ ತುಲಾ ಲಗ್ನಕ್ಕೆ 4ನೇ ಮನೆ ಅಧಿಪತಿ ಮತ್ತೆ 5ನೇ ಮನೆ ಅಧಿಪತಿ, ಪಂಚಮಾಧಿಪತಿ ಮತ್ತೆ ಚತುರ್ಥಾಧಿಪತಿ ಲಗ್ನದಲ್ಲಿ ಉಚ್ಚ ಆಗ್ತಾ ಇದೆ. ಲಗ್ನದಲ್ಲಿ ಶಶಯೋಗ, ಮೇಷ ಲಗ್ನಕ್ಕೆ ಶಶಯೋಗ, ವೃಷಭ ಲಗ್ನಕ್ಕೆ ಶತ್ರು ಹಂತ ಯೋಗ, ಕರ್ಕಾಟಕ ಲಗ್ನಕ್ಕೂ ಕೂಡ ಶಶಯೋಗ. ಸಮಾಜನ ಸೋಷಿಯಲ್ ರಿಫಾರ್ಮ್ ಮಾಡ್ತಕ್ಕಂಥದ್ದು ಜ್ಞಾನ ಬಳಸಿ. ಇಲ್ಲಿ ತುಲಾ ಲಗ್ನ, ಅಲ್ಲೂ ಕೂಡ ಶಶಯೋಗ, ಅವರೇ ಜಡ್ಜ್ ಆಗ್ತಕ್ಕಂಥದ್ದು. ಅಂದ್ರೆ ನ್ಯಾಯಾಧೀಶ್ವರರು, ಅವರ ಟೈಮಿಂಗು, ಅವರ ಡಿಸಿಷನ್ ಪರ್ಫೆಕ್ಟ್ ಡಿಸಿಷನ್. ಶನಿ ಲಗ್ನದಲ್ಲಿ ಕೂತಿದೆ ಅಂದ್ರೆ, ಶನಿ ಲಗ್ನದಲ್ಲಿ ಕೂತಿದೆ ಅಂದ್ರೆ ಸ್ವಲ್ಪ ಕರ್ಣನ ಬುದ್ಧಿ ಅಂತ ಕರಿತೀವಿ. ಇರ್ತಕ್ಕಂಥದ್ದೆಲ್ಲ ಅವ್ರ ಹತ್ರ ಇರ್ತಕ್ಕಂಥದ್ದೆಲ್ಲ ದಾನ ಮಾಡೋದು, ಹಿಂದ್ ನೋಡಲ್ಲ ಮುಂದ್ ನೋಡಲ್ಲ. ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂದ್ರೆ ಅವ್ರ ಕಷ್ಟಕ್ಕೆ ಸ್ವಲ್ಪ ಬೇಗ ಆಗ್ತಕ್ಕಂಥದ್ದು. ಯಾಕಂದ್ರೆ ಶನಿ ಅಂದ್ರೆ ಹೆಲ್ಪಿಂಗ್ ನೇಚರ್ ಅಂತ ಕರಿತೀವಿ. ಲಗ್ನ ಅಂದ್ರೆ ಪರ್ಸನಾಲಿಟಿ. 1ನೇ ಮನೇಲಿ ಯಾವ ಗ್ರಹ ಕೂತಿರ್ತಲ್ಲ ಅದ್ರದ್ದು ಸ್ವಲ್ಪ ಪರ್ಸನಾಲಿಟಿ ಒಬ್ಬ ವ್ಯಕ್ತಿಗಿರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಶನಿ ಕೂತಾಗ ಏನಾಗುತ್ತೆ ಅಂದ್ರೆ ಅದೇನಾದ್ರೂ ಬೇರೆ ಗ್ರಹದ ಸಬ್ಲಾಡು ಮತ್ತೆ ನಕ್ಷತ್ರದಲ್ಲಿ ಬಹಳ ರಿಪೀಟ್ ಆಗಿತ್ತು 1ನೇ ಮನೇಲಿ ಶನಿ ಕೂತ್ಕೊಂಡು ಅಂದ್ರೆ ಯಾರೊಬ್ರು ಕಷ್ಟ ಅಂತ ಇವ್ರು ಕಿವಿಗೆ ಬೀಳಂಗಿಲ್ಲ. ಅವ್ರು ಗೊತ್ತಿದಾರೋ ಗೊತ್ತಿಲ್ಲ, ಅವ್ರು ಹಿಂದೇನು ಮುಂದೇನು ಕೇಳಲ್ಲ. ಕಷ್ಟದಲ್ಲಿದ್ಯಾ ತಗೊಳಪ್ಪ, ನನ್ನ ಕೈಯಿಂದ ಎಷ್ಟು ಸಹಾಯ ಆಗುತ್ತೆ ನಾನು ಮಾಡ್ತೀನಿ, ತಗೊಳಯ್ಯ ನೀನು. ಒಂಥರ ಕರ್ಣ ಇದ್ದಂಗೆ ಇದೊಂಥರ ಲಗ್ನದಲ್ಲಿ ಶನಿ ಇದೆ ಅಂದ್ರೆ. ಅದರಲ್ಲೂ ತುಲಾ ರಾಶಿ, ಅದು ಶನಿ ಮಹಾರಾಜ ಉಚ್ಚ ಆಗ್ತಕ್ಕಂಥ ರಾಶಿ.
ಅಲ್ಲಿ ಅವ್ರು ಮಾಡ್ತಕ್ಕಂಥ ಡಿಸಿಷನ್, ಅವ್ರು ಕೊಡ್ತಕ್ಕಂಥ ದಾನ ಧರ್ಮ ಅಲ್ಲಿ ಪಕ್ಕಾ ಕರೆಕ್ಟ್ ಇರ್ತದೆ. ಇನ್ನು ಐದನೇ ಮನೆ ಆರೋಗ್ಯ, ಐದನೇ ಮನೆ ಕ್ರಿಯೇಟಿವಿಟಿ, ಬುದ್ಧಿವಂತಿಕೆ ಮನೆ, ಐದನೇ ಮನೆ ಭಾಗ್ಯಸ್ಥಾನ ಅಂತ ಕರಿತೀವಿ. ಅಂದ್ರೆ ಒಳ್ಳೆ ಹೆಲ್ತ್ ಕೊಡ್ತಕ್ಕಂಥದ್ದು. ಅದರ ಅಧಿಪತಿ ಒಂದನೇ ಮನೇಲಿ ಹುಚ್ಚಾಗ್ತಾ ಇದೆ ಅಂದ್ರೆ ಫಿಸಿಕಲಿ ಒಳ್ಳೆ ಫಿಟ್ನೆಸ್ ಕೊಡುತ್ತದೆ. ಅವರೇ ಯೋಗ ಮಾಸ್ಟರ್ ಆಗ್ತಕ್ಕಂಥದ್ದು, ಎಲ್ಲಾ ತರದ ಜನರಿಗೂ ಯೋಗ ಕಲಿಸ್ತಕ್ಕಂಥದ್ದು, ಯೋಗ ಮಾಸ್ಟರ್ ಆಗ್ತಕ್ಕಂಥದ್ದು, ಫಿಸಿಕಲ್ ಫಿಟ್ನೆಸ್ ಕೋಚ್ ಆಗ್ತಕ್ಕಂಥದ್ದು, ಜಿಮ್ನಾಸ್ಟ್ ಆಗ್ತಕ್ಕಂಥದ್ದು. ಆಮೇಲೆ ಒಳ್ಳೆ ಇಲ್ಲಿ ಒಂದೇ ಮನೆ ತಗೊಂಡಾಗ ವೆರಿ ವೆಲ್ ಟ್ಯಾಲೆಂಟೆಡ್ ಪರ್ಸನ್, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಮಾಡ್ಬಿಡುತ್ತೆ ಇಲ್ಲಿ ಶನಿ ಹುಚ್ಚ ಆಗಿರೋದ್ರಿಂದ. ಒಳ್ಳೆ ಒಂದು ಅವ್ರಿಗೇನಾರ ಜೀವನದ ಅನುಭವ ಸಿಕ್ಕಾಪಟ್ಟೆ ಆಯ್ತು ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಈ ಒಂದು ಪ್ಲೇಸ್ಮೆಂಟ್. ಇನ್ನು 4ನೇ ಮನೆ ಅಧಿಪತಿ 1ನೇ ಮನೆ, ಅವರಿಗೆ ಸ್ವಂತವಾಗಿ ಜ್ಞಾನ ಬರ್ತಕ್ಕಂಥದ್ದು. ಅಂದ್ರೆ ಅವರೇ ಸ್ವಂತವಾಗಿ ಜೀವನದಲ್ಲಿ ಇನ್ನೊಬ್ರು ಬಂದು ಹೇಳ್ಕೊಡೋಕ್ಕಿಂತ ಅವರೇ ಸ್ವಂತವಾಗಿ ಕಲ್ತಿರ್ತಕ್ಕಂಥ ವಿಚಾರಗಳು ಜಾಸ್ತಿ ಇರುತ್ತೆ. ಈ ತರ ಒಂದು ಪ್ಲೇಸ್ಮೆಂಟ್ ಇದಾಗ 1, 4, 5 ಅವರೇ ಜೀವನದಲ್ಲಿ ಅನುಭವದಿಂದ ಕಲ್ತಿರ್ತಕ್ಕಂಥ ವಿಚಾರಗಳು ಬಹಳ. ಆ ವಿಚಾರಗಳಿಂದ ಮತ್ತೆ ಅವರ ಒಂದು ಅನುಭವಗಳಿಂದ ಅವರು ಜೀವನದಲ್ಲಿ ಬದಲಾವಣೆಯನ್ನ ಕಂಡು, ಪಾಸಿಟಿವ್ ಆಗಿ ಬದಲಾವಣೆನ ಕಂಡು, ಪಾಸಿಟಿವ್ ಅವ್ರಿಗೆ ಹೊರಗೆ ಬಂದು ಅವರ ಒಂದು ಅನುಭವದಿಂದ ಜನರನ್ನ ಒಳ್ಳೆ ಜನರ ಒಂದು ಬದುಕನ್ನ ರಿಫಾರ್ಮ್ ಮಾಡ್ತಕ್ಕಂಥದ್ದು, ರಿಫಾರ್ಮ್ ಒಂದು ಪಾಸಿಟಿವ್ ಏನಲ್ಲಿ ಆ ಒಂದು ಕೆಲಸ ಮಾಡ್ತಕ್ಕಂಥದ್ದು. ಆಮೇಲೆ ಒಳ್ಳೆ ವಕೀಲರಾಗ್ತಕ್ಕಂಥದ್ದು, ಲಗ್ನದಲ್ಲಿ ಶನಿ ಕೂತಾಗ ನ್ಯಾಯಾಧೀಶರು ಅಂತ ಹೇಳಿದ್ರೆ ಒಳ್ಳೆ ಒಬ್ಬ ವ್ಯಕ್ತಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ಒಳ್ಳೆ ವಕೀಲರಾಗ್ತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡುತ್ತೆ. ಅಗೇನ್ ಲಗ್ನದಲ್ಲಿ ಶನಿ ಒಳ್ಳೆ ಸೈಕ್ಯಾಟ್ರಿಕ್ ಡಾಕ್ಟರ್ ಆಗ್ತಕ್ಕಂಥದ್ದು, ಸೈಕ್ಯಾಟ್ರಿಸ್ಟ್ ಆಗ್ತಕ್ಕಂಥದ್ದು, ಸೈಕಾಲಜಿಸ್ಟ್ ಆಗ್ತಕ್ಕಂಥದ್ದು. ಓಕೆ, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್, ಒಳ್ಳೆ ಆಕ್ಟರ್ ಆಗ್ತಕ್ಕಂಥದ್ದು. ಯಾಕಂದ್ರೆ ಲಗ್ನ ಅಂದ್ರೆ ಪರ್ಸನಾಲಿಟಿ, ಅಲ್ಲಿ ಶನಿ ಹುಚ್ಚಾಗ್ತದೆ. 5ನೇ ಮನೆ ಅಧಿಪತಿ ಹುಚ್ಚಾಗ್ತದೆ ಅಂದ್ರೆ 5ನೇ ಮನೆ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಆಗಲ್ಲಿ ಏನಾಗುತ್ತೆ, ಆಕ್ಟಿಂಗು, ಕ್ರಿಯೇಟಿವಿಟಿ, ಡ್ಯಾನ್ಸು, ಸ್ಟೇಜ್ ಪರ್ಫಾರ್ಮೆನ್ಸ್ ಇದು ಕೂಡ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಶೋ ಆಫ್. ಸೊ ಇದಾಗಿತ್ತು ಇವತ್ತಿನ ಒಂದು ವಿಚಾರ. ಇನ್ನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮುಂದಿನ ಲಗ್ನಗಳ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ದಿ ಕಸ್ಬು ಪೀಪಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ. ಸಿಗೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ.